ಹುಡುಗಿ ಮೊನಾಲಿಸಾ ಭೋಸ್ಲೆ ಅವರು ಸಿನಿಮಾ ನಿರ್ದೇಶಕ ಸನೋಜ್ ಮಿಶ್ರಾ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಕೊಚ್ಚಿಯಲ್ಲಿ ತಮ್ಮ ಪತಿಯಾದಂಥ ಫರ್ಮಾನ್ ಖಾನ್ ಜೊತೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಬೆಚ್ಚಿ ಬೀಳಿಸುವ ಸತ್ಯಗಳನ್ನ ಹೊರಹಾಕಿದ್ದಾರೆ. ಮೊನಾಲಿಸಾ ಹೇಳುವ ಪ್ರಕಾರ ನೇಪಾಳ್ ಮತ್ತು ಡೆಹ್ರಾಡೂನ್ನಲ್ಲಿ ಚಿತ್ರೀಕರಣದ ವೇಳೆ ಸನೋಜ್ ಮಿಶ್ರಾ ಹಲವಾರು ಬಾರಿ ಅಸಭ್ಯವಾಗಿ ವರ್ತಿಸಿದ್ದು ತಮ್ಮನ್ನು ಕೆಟ್ಟ ರೀತಿಯಲ್ಲಿ ಮುಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವಿಷಯವನ್ನು ಕುಟುಂಬಕ್ಕೆ ಹೇಳಿದರೂ ಅವರಿಗೆ ಬೆಂಬಲ ಸಿಗಲಿಲ್ಲ ಎಂದು ಕೂಡ ಕಣ್ಣೀರಿಟ್ಟಿದ್ದಾರೆ. ಇನ್ನಷ್ಟು ಗಂಭೀರ ಆರೋಪ ಮಾಡುತ್ತಾ ಸನೋಜ್ ಮಿಶ್ರಾ ಯುವತಿಯರನ್ನ ಸಿನಿಮಾಗಳ ಹೆಸರಿನಲ್ಲಿ ಮೋಸಗೊಳಿಸಿ ಕಿರುಕುಳ ನೀಡುತ್ತಾರೆ ಎಂದು ಸಹ ತಿಳಿಸಿದ್ದಾರೆ. ಪೊಲೀಸ್ ದೂರು ಯಾಕೆ ತಡವಾಯಿತು ಅನ್ನೋದಕ್ಕೆ ಕುಟುಂಬವೇ ತಡೆದಿತ್ತು ಅಂತ ಅವರು ಹೇಳಿ, ನನಗೆ ಬೆಂಬಲವೇ ಇರಲಿಲ್ಲ, ನಾನು ಏನು ಮಾಡಬಹುದು ಅಂತ ನೋವು ಹಂಚಿಕೊಂಡಿದ್ದಾರೆ. ಇದಷ್ಟೇ ಅಲ್ಲ, ಮದುವೆಯಾದ ಬಳಿಕವೂ ಸನೋಜ್ ಮಿಶ್ರಾ ತಮ್ಮ ವೈಯಕ್ತಿಕ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅವರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿ ಫರ್ಮಾನ್ ಖಾನ್ ಬಗ್ಗೆ ತಪ್ಪು ಪ್ರಚಾರ ಮಾಡುತ್ತಿದ್ದಾರೆ ಎಂದಿದ್ದಾರೆ. ಇದೀಗ ನಮ್ಮಿಬ್ಬರನ್ನು ಕೊಲ್ಲುವ ಬೆದರಿಕೆ ಬರುತ್ತಿದೆ, ಪ್ರೀತಿಸುವುದು ಆರೋಪವೇ ಅಥವಾ ಅಪರಾಧವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಮಾರ್ಚ್ 11ರಂದು ಫರ್ಮಾನ್ ಖಾನ್ ಅವರನ್ನು ಮದುವೆಯಾದ ಮೊನಾಲಿಸಾ ಇದಕ್ಕೂ ಮೊದಲು ಪೊಲೀಸ್ ದೂರು ಕೂಡ ದಾಖಲಿಸಿದ್ದಾರೆ. ಒಟ್ಟಿನಲ್ಲಿ ಇದು ಕೇವಲ ಆರೋಪವಲ್ಲ, ಮಹಿಳೆಯರ ಸುರಕ್ಷತೆ ಮತ್ತು ನ್ಯಾಯದ ಬಗ್ಗೆ ಗಂಭೀರ ಪ್ರಶ್ನೆ ಎತ್ತುತ್ತಿರುವ ಪ್ರಕರಣವಾಗಿದೆ. ಈ ಒಂದು ಪ್ರಶ್ನೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಮತ್ತು ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.